ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಲ್ಲ, ಇವತ್ತು ನಾನು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತೇಳಿ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಮೊಟ್ಟೆ ಸಾರು, ಬಟ್ ನಮ್ಮ ಮನೇಲಿ ನಾವು ಯಾವ ರೀತಿ ಮೊಟ್ಟೆ ಸಾರನ್ನು ಮಾಡ್ತೀವಿ ಅಂತೇಳಿ ಹಂಚ್ಕೊತಾ ಇದ್ದೀನಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಮೊಟ್ಟೆ ಸಾರನ್ನ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ಇದೇ ರೀತಿ ಮಾಡೋದು ನಾವು ಯಾವಾಗಲೂ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದ್ಸಲ ನೋಡಿ ವಿಡಿಯೋನ, ಇಷ್ಟವಾದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಜೊತೆಗೆ ಇದರಲ್ಲಿ ಒಂದು ಚೇಂಜಸ್ ಇದೆ, ಅದೇನು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಫುಲ್ಲು ವಿಡಿಯೋ ನೋಡಿದ್ರೆ. ಪೂರ್ತಿ ವಿಡಿಯೋನ ಮಿಸ್ ಮಾಡಿದಾಗೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸಿದ ನಂತರ ಕಾದಿದೆ, ಇದಕ್ಕೆ ಈರುಳ್ಳಿ, ಪುದೀನ ಸೊಪ್ಪು, ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಗರಂ ಮಸಾಲ ಅಂದರೆ ಏನು ರುಬ್ಕೊಂಡಿದ್ದೀವೋ ಆ ಮಸಾಲನ ಸೇರಿಸ್ಕೊಬೇಕು. ನಾನಿಲ್ಲ ಅದನ್ನು ಏನೇನು ರುಬ್ಕೊಂಡಿದ್ದೀನಿ ಅಂತೇಳಿ ತೋರಿಸಿಲ್ಲ. ಏನಿಲ್ಲ, ಮಟನ್ ಸಾರಿಗೆ ಏನು ರುಬ್ತೀವೋ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಚಕ್ಕೆ, ಲವಂಗ, ಶುಂಠಿ ಇಷ್ಟನ್ನು ರುಬ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆ, ಖಾರದ ಪುಡಿ ಅಂದರೆ ಧನಿಯಾ ಪೌಡರು ಮತ್ತು ಖಾರದ ಪುಡಿನ ಸೇರಿಸ್ಕೊಂಡು ಕುದಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ಒಂದು ಹದಕ್ಕೆ ನೀರನ್ನ ಸೇರಿಸಿ ಜೊತೆಗೆ ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ನಾನು ಬಾಣಲೆಲ್ಲೇ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಸಾರನ್ನ. ನೋಡಿ, ಕುದಿನೂ ಸಹ ಬಂದಿದೆ. ಈ ಥರ ಕುದೀತಾ ಇರಬೇಕಾದ್ರೆ ನಾವೇನು ಮೊಟ್ಟೆ ಎತ್ತಿಟ್ಕೊಂಡಿದ್ದೀವಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಬೇಯಿಸಿ ಮೊಟ್ಟೆನ ಎತ್ತಿಟ್ಕೊಂಡಿದ್ದೀನಿ. ಬೇಯಿಸಿರೋಂಥ ಮೊಟ್ಟೆನ ಈ ರೀತಿ 2 ಭಾಗ ಮಾಡ್ಕೊತೀವಿ ನಾವೆಲ್ಲಿ ಮನೇಲಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ರೀತಿ 2 ಭಾಗ ಮಾಡಿಕೊಂಡು ಮೊಟ್ಟೆನ ಆ್ಯಡ್ ಮಾಡ್ಕೊಳೋದ್ರಿಂದ. ಇದು ನಾಟಿ ಮೊಟ್ಟೆ, ನಮ್ಮ ಮನೇಲಿ ಎಲ್ಲ ಫುಲ್ಲು ನಾಟಿ ಮೊಟ್ಟೆನ ಯೂಸ್ ಮಾಡಿದ್ದೀನಿ. ಈಗ ನೋಡಿ ಕುದೀತಾ ಇದೆ ಮಸಾಲೆ. ಈ ಕುದೀತಾ ಇರೋ ಮಸಾಲೆಗೆ ಒಂದು 5 ಮೊಟ್ಟೆಯನ್ನು ಸೇರಿಸ್ಕೊಬೇಕು. ಒಡೆದು ಬೇರೆ ಎತ್ತಿಟ್ಕೊಂಡಿದ್ದೀನಿ. ಆ ಮೊಟ್ಟೆಯನ್ನು ಒಡೆದು ಸೇರಿಸ್ಕೊಬೇಕು. 5 ಇಲ್ಲ 6 ಮೊಟ್ಟೆ ಸೇರಿಸಿದ್ದೀನಿ ನಾನಿಲ್ಲಿ. ಸ್ವಲ್ಪ ನಾವು ಜಾಸ್ತಿ ಜನ ಇದ್ದೀವಿ, ಒಂದು 20 ಮೊಟ್ಟೆ ಬೇಯಿಸಿ ಎತ್ತಿಟ್ಕೊಂಡಿದ್ದೀವಿ. ಜೊತೆಗೆ ಒಂದು 6 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಈ ರೀತಿ ಒಡೆದು ಹಾಕ್ಕೊಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ ಈ ರೀತಿ ಒಂದ್ಸಲ. ಬರೀ ಮೊಟ್ಟೆಗಳನ್ನ ಒಡೆದಾಕಿ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ, ಬಟ್ ಇಷ್ಟು ಚೆನ್ನಾಗಿರೋದಿಲ್ಲ. ಅರ್ಧ ಮೊಟ್ಟೆ ಬೇಯಿಸಿ ಹಾಕ್ಕೊಳೋದ್ರಿಂದ ಜೊತೆಗೆ ಅರ್ಧ ಮೊಟ್ಟೆ ಈ ರೀತಿ ಒಡೆದಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಬಟ್ ಈ ರೀತಿ ಒಡೆದಾಕಿದಾಗ ಸಾಂಬಾರನ್ನ ಸಡನ್ನಾಗಿ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಸಾಂಬಾರು ಪೂರ್ತಿ ಕೆಟ್ಟೋಗುತ್ತೆ. ಈ ರೀತಿ ಒಡೆದಾಕಿ ಸಣ್ಣ ಉರಿಲೇ ಬೇಯಬೇಕು. ಒಂದು 2 ನಿಮಿಷ ಬೇಯಬೇಕು. ಈ ರೀತಿ ಕುದಿಬೇಕು ನೋಡಿ. ಈ ಥರ ಕುದ್ದಾದ ನಂತರ ಅರ್ಧ ಏನು ಮಾಡಿ ಇಟ್ಕೊಂಡಿದ್ದೀವೋ ಮೊಟ್ಟೆನ ಅದನ್ನ ಸೇರಿಸ್ಕೊಬೇಕು. ಸೇರಿಸಿ ಅದನ್ನು ಸಹ ಸಿಮ್ಲಾದಲ್ಲಿ ಬೇಯಿಸ್ಕೊಬೇಕು. ಒಂದು 2 ನಿಮಿಷ ಬೆಂದರೆ ಸಾಕು ನೋಡಿ. ಈ ರೀತಿ ಎಣ್ಣೆ ಬಿಟ್ಕೊಳುತ್ತಲ್ಲ, ಎಣ್ಣೆ ಬಿಟ್ಕೊಂಡ ನಂತರ ಸಾಂಬಾರೆಲ್ಲ ಪೂರ್ತಿ ಆಗಿದೆ ಅಂಥೇಳಿ ನೋಡಿ. ಈ ರೀತಿ ನೀಟಾಗಿ ಎಣ್ಣೆ ಬಿಟ್ಕೊತಾ ಇದೆ. ಇಷ್ಟು ಬೆಂದರೆ ಸಾಕು, ಎಲ್ಲ ಮೊಟ್ಟೆಗಳು ಬೆಂದಿದೆ ಅಂಥೇಳಿ ಅರ್ಥ. ಒಡೆದಾಕಿರೋದಾಗಲಿ ಅರ್ಧ ಮಾಡಾಕಿರೋದಾಗಲಿ ನೀಟಾಗಿ ಖಾರ ಉಪ್ಪು ಎಲ್ಲ ಹಿಡಿದಿದೆ ಅಂಥೇಳಿ ಅರ್ಥ. ಸೊ ಇವಾಗ ಮೊಟ್ಟೆ ಸಾರು ರೆಡಿಯಾಗಿದೆ. ಇದೇ ರೀತಿ ಹೊಸ ರೆಸಿಪಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.